ಅಪಪ್ರಚಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಸ್ವಾಮೀಜಿಗಳು. ಧರ್ಮಸ್ಥಳ ಪರ ನಿಂತ ಸ್ವಾಮೀಜಿಗಳು, ಮಠಾಧೀಶರು ವಿಜಯಪುರದಲ್ಲಿ ಸಿಡಿದೆದ್ದಿದ್ದಾರೆ ಸ್ವಾಮೀಜಿಗಳು. ಧರ್ಮಸ್ಥಳ ವಿರೋಧಿಗಳಿಗೆ ಸ್ವಾಮೀಜಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸನಾತನ ಧರ್ಮಕ್ಕೆ ಚ್ಯುತಿ ಬಂದ್ರೆ ಸುಮ್ಮನಿರಲ್ಲ. ತಡವಲಗ ಹಿರೇಮಠದ ಶಿವಾಚಾರ್ಯ ಶ್ರೀಗಳು ಮಾತಾಡಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಅಂತ ಶಿವಾಚಾರ್ಯ ಶ್ರೀಗಳು ಹೇಳಿದ್ದಾರೆ. ಧರ್ಮಸ್ಥಳ ಅಪಪ್ರಚಾರದ ವಿರುದ್ಧ ಹೋರಾಟಕ್ಕೆ ಸಿದ್ಧತೆ. 90ಕ್ಕೂ ಅಧಿಕ ಮಠಾಧೀಶರು ಮೀಟಿಂಗಿಗೆ ನಿರ್ಧಾರ ಮಾಡಿದ್ದಾರೆ. ಧರ್ಮಸ್ಥಳದ ಬುರುಡೆ ರಹಸ್ಯವನ್ನ ಬಿಚ್ಚಿಡೋದಕ್ಕಾಗಿ SIT ತನಿಖೆ ಈಗ ನಡೀತಾ ಇದೆ. ಇನ್ನೊಂದು ಕಡೆಗೆ ಧರ್ಮಸ್ಥಳದ ವಿರುದ್ಧ ಒಂದು ವ್ಯವಸ್ಥಿತವಾದಂಥ ಪಿತೂರಿ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ ಅಂತ ಆರೋಪಿಸಿ ಇವತ್ತು ಹೋರಾಟ ಶುರುವಾಗಿರುವಂಥ ಅದರಲ್ಲೂ ಸಹ ವಿಜಯಪುರದಲ್ಲಿ ಸ್ವಾಮೀಜಿಗಳೇ ಬೀದಿಗೆ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳ ಜೊತೆಗೆ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. ಯಾವ ರೀತಿಯಾಗಿ ಪಿತೂರಿ ನಡೀತಾ ಇದೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಅವ್ರನ್ನೇ ಮಾತಾಡಿಸ್ತೀನಿ. ನಮ್ಮ ಸನಾತನ ಭಾರತೀಯ ಪರಂಪರೆಯಲ್ಲಿ ಧರ್ಮಸ್ಥಳ ತನ್ನದೇ ಆಗಿರ್ತಕ್ಕಂಥ ಒಂದು ಐತಿಹಾಸಿಕವಾದ ಹೆಸರನ್ನು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಇರ್ತಕ್ಕಂಥದ್ದು ಜಗತ್ತಿಗೆ ಗೊತ್ತಿರತಕ್ಕಂಥ ಸತ್ಯ. ಆದರೆ ಅದನ್ನು ಸಹಿಸದೇ ಇರತಕ್ಕಂಥ ಅದೆಷ್ಟೋ ಮತಾಂಧರು ಅಂತ ಅನ್ಬೋದು ಅಥವಾ ಧರ್ಮದ್ರೋಹಿಗಳು ಅಂತ ಅನ್ಬೋದು. ಅವರು ಇವತ್ತು ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಕೆಸರನ್ನು ಹಚ್ಚುವಂಥ ಕೆಲಸ, ಮಸಿಯನ್ನು ಬೆಳೆಯುವಂಥ ಕೆಲಸ ಏನು ಮಾಡ್ತಿದ್ದಾರಲ್ಲ, ಅವರಿಗೆ ಸರಿಯಾದಂತಹ ಪಾಠವನ್ನು ಕಲಿಸಬೇಕು. ಅವರು ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು, ಆದರೆ ಆ ಪ್ರಯತ್ನಗಳೆಲ್ಲವೂ ಕೂಡ ವ್ಯರ್ಥ ಆಗೋಯ್ತು ಅನ್ನೋದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಷಡ್ಯಂತ್ರ ನಡೀತದೆ ಅಂತೀರಿ? ಸಂಪೂರ್ಣವಾಗಿ ಷಡ್ಯಂತ್ರನೇ ಇದು. ಅದರೊಳಗೆ ಮತ್ತೆ ಬೇರೆ ವಿಚಾರನೇ ಇಲ್ಲ. ಅದೊಂದು ಏನೋ ಕೆಲವು ರಾಜಕೀಯ ಮುತ್ಸದ್ದಿಗಳು ಕೂಡ ಇದರೊಳಗೆ ಅದಾರೆ, ರಾಜಕಾರಣಿಗಳು ಕೂಡ ಇದರೊಳಗೆ ಹಿಂದೆ ನಿಂತು ಆ ಧರ್ಮಸ್ಥಳದ ಹೆಸರನ್ನು ಕೆಡಿಸಬೇಕು ಅನ್ನುವಂಥ ಪ್ರಯತ್ನ ಏನು ಮಾಡ್ತಿದ್ದಾರಲ್ಲ, ಆ ಪ್ರಯತ್ನಕ್ಕೆ ಯಾವತ್ತೂ ಕೂಡ ಜಯ ಆಗೋದಿಲ್ಲ. ಅವರು ಸೋಲನ್ನೇ ಅನುಭವಿಸ್ತಾರೆ ಅನ್ನೋದನ್ನು ಆ ಮಂಜುನಾಥನ ಪ್ರಮಾಣ ಮಾಡಿ ಹೇಳ್ತೀವಿ. ಅವ್ರು ಯಾರಿಗೂ ಕೂಡ ಒಳ್ಳೆಯದಾಗಲ್ಲ. ಮಠಾಧೀಶರು ನೀವು ತಾವು ಸಹ ರಸ್ತೆಗಳದ್ದು ಹೋರಾಟ ಮಾಡ್ತಾ ಇದ್ದೀರಿ? ಹೌದು, ಮಾಡ್ತಾ ಇದ್ದೀವಿ. ಯಾಕಂದರೆ ಒಂದು ಧರ್ಮವನ್ನು ಕಾಯುವಂಥವ್ರು, ಧರ್ಮದ ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ನಾವುಗಳು ಈ ಕಾವಿಧಾರಣೆಯನ್ನು ಮಾಡ್ಕೊಂಡಿರ್ತಕ್ಕಂಥವ್ರು, ಎಲ್ಲಿ ನಮ್ಮ ಸನಾತನ ಧರ್ಮಕ್ಕೆ ಚ್ಯುತಿ ಬರ್ತದೆ ಅಲ್ಲಿ ನಾವು ಯಾವಾಗಲೂ ಕೂಡ ಧ್ವನಿಯನ್ನು ಎತ್ತುತ್ತೀವಿ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಇವತ್ತಿನ ದಿವಸ ಏನಪ್ಪ ಅಂತಂದರೆ ಇದು ಅನ್ಯಾಯ ಯಾಕಾಗ್ತದೆ ಅಂದರೆ ವೀರೇಂದ್ರ ಹೆಗಡೆ ಅವರಿಗೆ ಆಗಿಲ್ಲ, ಇದು ಧರ್ಮಸ್ಥಳದ ಮಂಜುನಾಥ್ ಅವರಿಗೆ ಆಗಿದೆ ಅಂತ ನಾವು ಅಂದ್ಕೊಂಡಿರ್ತೇವೆ. ಇವತ್ತು ನಾವು ಜಾಗೃತ ಸಮಾವೇಶದಲ್ಲಿ ಆಗಲಿ, ಯಾವುದೇ ಧರ್ಮದ ಕಾರ್ಯದಲ್ಲಿ ಯಾವುದೇ ಧಕ್ಕೆಗಳನ್ನು ಆದರೂ ಮಾತ್ರ ಎಲ್ಲ ನಾವು ಮಠಾಧೀಶರು ಒಗ್ಗಟ್ಟಾಗಿ ಇದನ್ನು ನಾವು ಹೋರಾಟ ಮಾಡ್ತೀವಿ ಅಂತ ನಾವು ಹೇಳ್ಕೋತೀವಿ. ಇನ್ನೂ ಹೋರಾಟ ಜಾಸ್ತಿ ಆಗುತ್ತೆ ಹೆಂಗ್ರಿ? ಇನ್ನೂ ಜಾಸ್ತಿ ಮಠಾಧೀಶರು ಈ ರೀತಿಯಾಗಿ ಇಲ್ಲ, ಅದನ್ನು ಇಲ್ಲಿಗೆ ನಿಂತಿತ್ತು ಅಂದರೆ ಒಂದು ಶಾಂತಿಯುತ ಆಯಿತು ಅಂದರೆ ಶಾಂತಿ ಆಗ್ಬೋದು. ಇನ್ನೂ ಮತ್ತೆ ಹೆಚ್ಚಿಗಾದರೆ ನಾವು ಎಲ್ಲ ಮಠಾಧೀಶರು, ವಿಜಯಪುರ ಮಠಾಧೀಶರು ಎಲ್ಲರೂ ಕೂಡಿ ಒಗ್ಗಟ್ಟು ಮಾಡಿಕೊಂಡು ಎಲ್ಲವನ್ನು ಹೋರಾಟ ಮುಂದುವರಿಸ್ತೇವೆ ಅಂತ ನಾವು ಹೇಳ್ಬೋದು. ಸ್ವರೂಪ ಹೆಂಗಿರುತ್ತೆ ಮುಂದಿನ ದಿನಗಳು? ಸ್ವರೂಪ ಅಂದರೆ ಏನಾದರೂ ಇದು ಅನ್ಯಾಯ ಆಗೋದಕ್ಕೆ ನಾವು ಎಲ್ಲ ಮಠಾಧೀಶರು ಇದ್ದೇವೆ ಒಗ್ಗಟ್ಟಾಗಿ, ಅಷ್ಟೇ. ಇಡೀ ಧರ್ಮಸ್ಥಳ ವಿಚಾರವನ್ನು ನೋಡ್ತಾ ಇದ್ರೆ ಸದ್ಯದ ಬೆಳವಣಿಗೆ ನೋಡಿದ್ರೆ ಅವರು ಮಠಾಧೀಶರಾಗಿ ತಮ್ಮ ಅಭಿಪ್ರಾಯ ಏನಿದೆ? ಏನು ನೀವು ಹೇಳಬೇಕು? ಇಲ್ಲ, ಒಳ್ಳೆ ಬೆಳವಣಿಗೆ ಇದೆ. ಅಲ್ಲಿ ಆಚಾರ ಧರ್ಮ ನುಡೆ ಶುದ್ಧ ಪ್ರಾವಚಿತವಾಗಿದೆ. ಒಂದು ಧರ್ಮದ ಸಂದೇಶವಿದೆ ಅಲ್ಲಿ. ಯಾವುದೋ ಆಚಾರದಲ್ಲಿ ಕರೆ ಭಕ್ತಿ ಇದೆ, ಒಂದು ಆಚಾರ ಧರ್ಮದಲ್ಲಿ ನೆಲೆ ಇದೆ ಅಲ್ಲಿ. ಯಾವುದಕ್ಕೂ ಇದಕ್ಕೆ ನಾವು ಒಪ್ಪಿಗೆ ಅಂತ ನಾವು ಹೇಳ್ಕೋಬಹುದು ಇವತ್ತಿನ ದಿವಸ. ಮುಂದಿನ ನಿರ್ಮಾಣಗಳು ಈ ಮಠಾಧೀಶರೇ ಕೂಡಿ ಒಂದು ಹೋರಾಟ ಮಾಡುವಂಥದ್ದು, ಆ ರೀತಿ ಏನಾದರೂ ಪ್ಲಾನಿಂಗ್ಸ್, ಆ ರೀತಿ ಮಾತುಕತೆ? ಇದು ಇಷ್ಟಕ್ಕೆ ನಿಂತರೆ ಸರಿ ಆಯಿತು. ಇಲ್ಲದ ಅಂದರೆ ಮತ್ತೆ ಅವರೇನಾದರೂ ಇನ್ನಷ್ಟು ಧರ್ಮಕ್ಕೆ ಚ್ಯುತಿ ತರುವಂತಹ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ರು ಅಂದರೆ ನಾವು ಯಾವ ಕಾರಣಕ್ಕೂ ಕೂಡ ಸುಮ್ಮನೆ ಕೂರುವಂಥವ್ರಲ್ಲ. ಯಾವಾಗ ಧರ್ಮಕ್ಕೆ ತೊಂದರೆ ಆಗ್ತದೆ ಅವಾಗ ಸಿಡಿದೇಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ, ನಮ್ಮ ಕರ್ತವ್ಯ ಇದೆ. ನಮ್ಮ ನಾಡಿನ ಎಲ್ಲ ಭಕ್ತ ಸಮುದಾಯವನ್ನು ಒಗ್ಗೂಡಿಸಿಕೊಂಡು ಆ ಹೋರಾಟವನ್ನು ಮಾಡ್ತೀವಿ. ವಿಜಯಪುರ ಅಪ್ಪ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.